ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಸಿದ್ರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಂಬದ ಹಳ್ಳಕ್ಕೆ ಮಾನ್ಯ ಶಾಸಕರಾದ GS ಶ್ರೀನಿವಾಸರವರು ಬಾಗಿನ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜ್ಯೋತಿ ಸುಂದರೇಶ್, ಉಪಾಧ್ಯಕ್ಷೆ ದೇವಿ, ಸದಸ್ಯರುಗಳಾದ ಪಾಪತಿ ಮಂಜುನಾಥ್, ವೀರಮಣಿ, ನೀಲಾಬಾಯಿ, ವಾಸುದೇವ್, ಅನುಪಮ, ಮುಖಂಡರುಗಳಾದ ಗಿರೀಶ್, ನಂದೀಶ್, ರವಿ, ರಂಗಪ್ಪ, ದರ್ಶನ್, ಜಯ ಕರ್ನಾಟಕ ಜಗದೀಶ್, ಇಂಜಿನಿಯರ್ ವೆಂಕಟೇಶ್, PDO ಪವಿತ್ರ ಮತ್ತು ರವಿನಾಯ್ಕ್ ಹಾಗೂ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ನೀರಾವರಿ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಅಣ್ಣ ಈ ಕಡೆ ತಿರ್ಗಣ. ಓಂ ಸಹಸ್ರಶ ಪುರುಷ ಸಹಸ್ರಾಕ್ಷ ಸಹಸ್ರಪಾಸ್ಸಭೋ ಶತೋರ್ಧ್ವಾತ್ತತಿಶರಶಾಖಲಂ ಪುರುಷ ಸಶನಾನುಶನೇ ಅಭೇ ಘಾತುಮಿಗ್ನಾಯ ಘಾತುಮಿಗ್ನಪತೆ ಸುರಸುನ ಆಗರ್ದಯ ಸಂಪ್ರತಭಾಗಂತ ಪ್ರತಿಪದೆ ಜೈ ನಮಃ ಪಾರ್ವತೀಪತಿಯರ ರಮಾದೇ ಶಿವ ನಮಃ ಪಾರ್ವತೀಪತಿಯರ ರಮಾದೇ ಪರಮೇಶ್ವರಿ ಮಾತಾ ಕಿ ರೋಡ್ ಹಾಕಿ ಜೋರ ಫಂಕ್ಷನ್ ಮಾಡೋಣ. ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪಾಪತಿ ಮಂಜು ಅವರೇ, ನೀಲಾಬಾಯಿ, ಗ್ರಾಮ ಪಂಚಾಯತ್ ಸದಸ್ಯರಾದ ನೀಲಾಬಾಯಿ ಅವರೇ, ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂಥ ವಾಸುದೇವ್ ಅವರೇ ಮತ್ತು ಅನುಪಮ ಅವರೇ, ಹಾಗೂ ಕಿಸಾನ್ ಸೆಲ್ನ ಅಧ್ಯಕ್ಷರಾದ ಗಿರೀಶ್ ಅವರೇ, ನಮ್ಮ ಆತ್ಮೀಯರು ಆದಂಥ ಮತ್ತು ಸೇವಾದಳದ ಅಧ್ಯಕ್ಷರು, ಜಯ ಕರ್ನಾಟಕದ ಅಧ್ಯಕ್ಷರಾದ ಬಗರ್ಕುಂಕುಂ ಸದಸ್ಯರು ಆದ ಜಗದೀಶ್ ಅವರೇ, ಹಾಗೂ ಈ ಭಾಗದ ಮುಖಂಡರು, ನಮ್ಮ ಆತ್ಮೀಯರು ಆದಂಥ ನಂದೀಶ್ ಅವರೇ, ಮತ್ತೋರ್ವ ಈ ಭಾಗದ ಮುಖಂಡರು, ಅಡಿಕೆ ಬೆಳೆಗಾರರಾದಂಥ KT ರವಿ ಅವರೇ, ಮತ್ತು ಇಲ್ಲಿರ್ತಕ್ಕಂಥ ಕೃಷ್ಣಮೂರ್ತಿ, ಮಂಜು, ನಮ್ಮ ರಂಗಪ್ಪ, ರವಿ, PDO ಅವರು ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಅವರೇ, ಮತ್ತು ಈಗ ಬಂದಿರತಕ್ಕಂಥ ಎಲ್ಲ ಈ ಭಾಗದ ರೈತರುಗಳೇ ಮತ್ತು PDO ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ, ಇದು ಮೊನ್ನೆ ನಮ್ಮ ಮನೆಗೆ ಬಂದಾಗ ಒಂದೇ ದಿನ 3 ಜನರು ಬಂದರು ಬೇರೆ ಬೇರೆ ಕೆಲಸಕ್ಕೆ. ಸಂದೇಶ್ ಬಂದಿದ್ದರು, ಇನ್ನೊಂದು ವಿಚಾರಕ್ಕೆ ನಮ್ಮ ರಂಗಪ್ಪ ಬಂದಿದ್ದರು, ಮತ್ತು ನಮಗೆ ರಂಗಪ್ಪ ಬೇಕಾಗ್ತೈತಿ ಏನು ರೀ ಬಿಡಲೇ ಇಲ್ಲ ಅಂತ ಹೇಳಿದ್ರು. ಒಟ್ಟಿಗೆ ಬಂದಿದ್ದಲ್ಲ, ಕೊನೆಗೆ ನಾನು ಇವತ್ತು ಬೆಳಿಗ್ಗೆ ಮಾಡಬೇಡ ಅಂತೇಳಿ ಅದು ಒಂದು 2-3 ಸಲ ತೀರ್ಮಾನ ಆಗಿದೆ ಅಂತಂದರೆ, ಭಾರಿ ದಿವಸ ತೀರ್ಮಾನ ಅಲ್ಲ. ಸೊ 3 ಜನ ಇದ್ದರು, ಒಟ್ಟಿಗೆ ಹೇಳಿದ್ವಿ. ಕೆಲವರಿಗೆ ಒಂದು ಬೆಳಗ್ಗೆ ತೀರ್ಮಾನ ಆಗಿದ್ದು ಎರಡನೇ ದಿನ ಇವತ್ತು, ಒಂದೇ ದಿನ ಗ್ಯಾಪ್ ಅಲ್ಲ, 2 ದಿನ, ನಿನ್ನೆ ಇವತ್ತಿಗೆ ಮೊನ್ನೆ ಬೆಳಗ್ಗೆ ತೀರ್ಮಾನ ಮಾಡಿದ್ದು. ಆದರೂ ಕೂಡ ನಮಗೆ ಸಂತೋಷ ಅಂದರೆ ಇಷ್ಟು ಜನ ಸೇರಿದಿರಲ್ಲ. ಗದೆ ಕುಸ್ತಿ ಬಂದರು, ಅವಾಗ ಬೆಳಿಗ್ಗೆ ಹೇಳಿದ್ವಿ, ಅದೇ ಇವತ್ತು ಇಟ್ಕೊಂಡ್ವಿ. ಆದರೂ ಸಂತೋಷ, ಇಷ್ಟು ಜನ ಶಾರ್ಟ್ ಟೈಮಾಗಿ ಹೇಳಿದೆ. ನಾನು ನನ್ನ ವಾಟ್ಸಪ್ಪಲ್ಲಿ ಏನಾದ್ರು ಬಿಟ್ಟಿದ್ದು ಇನ್ನು ಭಾರಿ ಜನ ಬರೋದು, ಅದನ್ನು ಮಾಡಿದ್ರೆ ಅದಾದ್ಮೇಲೆ ಕೊರೋನಾ, ಇದನ್ನು ಈ ಟೈಮು ಅಪ್ಪಣೆ ಆಗ್ತಿರಲಿಲ್ಲ, ಜಮದಳನೂ ಆಗ್ತಿರಲಿಲ್ಲ, 800 ಕೊಟ್ಟಿದ್ದು ಅಪ್ಪರ್ ಬರೋದು ಪ್ರಾಜೆಕ್ಟು ಆಗ್ತಿರಲಿಲ್ಲ, ಯಾವೂ ಆಗ್ತಿರಲಿಲ್ಲ. ಅದು ಆ ಥರದ ಸಿಚುವೇಶನ್ ಕ್ರಿಯೇಟ್ ಆಯಿತು. ನಾವು ಮಾಡಿದ್ದಕ್ಕೆ ಇವತ್ತು ಈ ಭಾಗದಲ್ಲಿ ಬಹಳ ವರ್ಷಗಳಿಂದ ನಾನೀಗ ಗೊತ್ತಿರೋಂಗೆ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದನ್ನು GS ಬಂದಿದ್ದು. ಎಲ್ಲ ರೈತ ಬಾಂಧವರಿಗೂ ಹೃದಯಪೂರ್ವಕ ಸ್ವಾಗತ, ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಅವ್ರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ವೇದಿಕೆ ಮೇಲಿರತಕ್ಕ ಎಲ್ಲ ನಾಯಕರುಗಳಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ನಮ್ಮ ಶಾಸಕರಿಗೆ ನಾವು ಏನಿದ್ರು ನಾವು ಬೇಡಿಕೆಗಳನ್ನ ಅಷ್ಟೇ ಕೇಳಬೇಕು. ಏಕೆಂದರೆ ಈ ಭಾಗದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಭಾಳ ದಿವಸದಿಂದ ಹಂಗೆ ಉಳ್ಕೊಂಡ್ಬಿಟ್ಟಿದ್ದಾವೆ. ಅವನ್ನ ಪರಿಹರಿಸ್ಕೊಡ್ಬೇಕು. ಈಗಾಗಲೇ ಶಾಸಕರಿಗೆ ಈ ಬೇಡಿಕೆಗಳನ್ನೆಲ್ಲ ಗಮನಕ್ಕೆ ತಂದಿದ್ದೀವಿ. ಅದನ್ನು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮುಂದಿನ ದಿನದಲ್ಲಿ ಅವು ಈಡೇರ್ತವೆ ಅನ್ನೋ ಭರವಸೆಯಿಂದ ನಾನು ಮಾತು ಮುಗಿಸ್ತೀನಿ. ಆತ್ಮೀಯ ಶಾಸಕರಿಗೆ ಗ್ರಾಮ ಪಂಚಾಯತಿದು ಅರ್ಜಿ ಕೊಟ್ಟಿದ್ದೀನಿ. 1,500 ಜನಕ್ಕೆ ಒಬ್ಬರೇ ಇರೋದು ಮೆಂಬರು.
ಅದು ನಾನೆಲ್ಲ ಮಾತಾಡಿದ್ದೀನಿ. ಅದು ಕೊಟ್ಟಿದ್ದೀನಿ. ತಾವುಗಳು ಅದನ್ನು ಮುಂದಿನ ಚುನಾವಣೆಯಲ್ಲಿ ಸರಿ ಮಾಡಿಕೊಟ್ರೆ 3 ಮೆಂಬರ್ ಮಾಡಿಕೊಟ್ರೆ ಸರಿ, ಇಲ್ಲ ಅಂದರೆ ಬಹಿಷ್ಕಾರ ಮಾಡ್ತೀವಿ, ಎಲೆಕ್ಷನ್ ಬಹಿಷ್ಕಾರ ಮಾಡ್ತೀವಿ. 4 ಜನ ಮೆಂಬರ್ ಆಗಲೇಬೇಕು. ಮಾನ್ಯ ಶಾಸಕರು 2ನೇ ಸತಿ ಬಿಡ್ತಾ ಇದ್ದಾರೆ. ಅವರಿಗೂ ತುಂಬ ಸಂತೋಷವಾಗಿದೆ. ಅವರಿಗೂ ನಾವು ಸಿದ್ರಳ್ಳಿ ಗ್ರಾಮದಿಂದ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೂ ಎಲ್ಲ ಸ್ಟೇಜ್ ಮೇಲೆ ಇರುವ ಎಲ್ಲ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಸ್ವಾಗತ ಕೋರಿ, ನಮ್ಮ ಈಗಿನ ಮಾನ್ಯ ಶ್ರೀನಿವಾಸ್ ಅವರು ಯಾವುದೇ ಒಂದು ಲೆಟ್ರು ತಗೊಂಡೋಗಿ ಎಷ್ಟೇ ಕೊಟ್ಟರು ಸಿದ್ದರಾಮಯ್ಯ ಅವರು ಹಿಂಗೆ ತಳ್ಳಲ್ಲ, ಗೊತ್ತಾ? ಆ ಥರ ಇದ್ದಾರೆ ಶಾಸಕರು. ಯಾವುದೇ ಕಾರಣಕ್ಕೂ ತಳ್ಳಲ್ಲ ಅವರು ನೋಡೋಣ ತಡೆಯಪ್ಪ, ನಿನಗೆ ಇದು ಆಗಬೇಕಾ ಮಾಡ್ಕೊಡ್ತೀನಿ ಅಂತ ಅಷ್ಟು ಆತ್ಮೀಯಾಗಿದ್ದಾರೆ ಸಿದ್ದರಾಮಯ್ಯರ ಹತ್ರ. ಇವ್ರ ಕೈಯಾಗ ಆಗಲ್ಲ ಅಂತ ಏನು ಹೇಳಲ್ಲ. ಹೆಸರೇ ಇದೆ ನೋಡ್ರಿ. ಯಾಕೆಂದ್ರೆ ಇವ್ರ ಫೈಲ್ ಯಾವುದೇ ಕಾರಣಕ್ಕೂ ತೊಳಲ್ಲ. ಅವರು ಬೆಳಗ್ಗೆ ಹೋಗಿ ಕುತ್ಕೊಂಡ್ರು ಅಂದ್ರೆ ಒಳಗೆ ತಿಂಡಿ ತಿಂದು ಸೈನ್ ಹಾಕ್ಸ್ಕೊಂಬತ್ತಾರೆ. ಅಷ್ಟು ಪವರ್ ಇದ್ದಾರೆ ಇವ್ರು ಸಿದ್ದರಾಮಯ್ಯರ ಹತ್ರ. ಈ ಡ್ಯಾಮಿಂದ ಅಭಿವೃದ್ಧಿ, ನಮ್ಮ ಊರಿಗೆ ಅಭಿವೃದ್ಧಿ ಮಾಡಿಕೊಟ್ಟು ನಮಗೆ ನೆಕ್ಸ್ಟ್ ಕಾಂಕ್ರೀಟ್ ರೋಡ್ ಆಗಬೇಕು, ಇನ್ನೂ ಜೋರಾಗಿ ನಾವು ಬಾಗಣ ಬಿಡ್ಬೇಕಂತ ನಾವೆಲ್ಲರಿಗೂ ಜನತೆ ಕೇಳಿ, ನಮ್ಮ ಶಾಸಕರಿಗೆ ಕೇಳಿ ನಾನು 2 ಮಾತು. ಪ್ರತಿ ವರ್ಷವೂ ಕೂಡ ಈ ಬಾಗಿನ ಅರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಶಾಸಕರು ರೈತರ ಬಗ್ಗೆ ಭಾಳ ಕಾಳಜಿ ಇರೋ ಅಂತಾರೆ. ನಿಮಗೆಲ್ಲ ಗೊತ್ತಿರೋ ವಿಚಾರ. ಯಾಕೆಂದರೆ ಬಯಲುಸೀಮೆಯಲ್ಲಿ ಯಾರು ನೀರು ಕೊಟ್ಟಿದ್ದಾರೆ ಅಂದರೆ ಆ ಸೀನಣ್ಣ ಮಾತ್ರನೇ. ಈಗ ಆಧುನಿಕ ಭಗೀರಥ ಅಂತಲೇ ಅವರಿಗೆ ಆ ಕಡೆ ಭಾಗದ ರೈತರು ಬಯಲುಸೀಮೆ ಇಲ್ಲೇ ಕರೆಯೋದಲ್ಲ, ಬಯಲುಸೀಮೆಯಲ್ಲಿ ಕರೀತಾ ಇದ್ದಾರೆ. ಆಧುನಿಕ ಭಗೀರಥ ಜಿ ಶ್ರೀನಿವಾಸ ಅಂತೇಳಿ ರಸ್ತೆಗಳ ರಾಜ ಅಂದರು. ನೊಂದವರಿಗೆ ಇವತ್ತೇನು ಸರ್ಕಾರ ಸವಲತ್ತುಗಳನ್ನ ಮನೆ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಸರ್ಕಾರಿ ಸವಲತ್ತುಗಳು ಯಾರು ತಲುಪ್ತಾರೆ ಯಾರು ಇದ್ದರೆ ಅದು ನಮ್ಮ ಸೀನಣ್ಣವರು ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನೊಂದಿರೋ ಹಲವಾರು ನಮ್ಮ ಶಾಸಕರಾದಂಥ ಶ್ರೀನಿವಾಸ್ ಅವರು ಕೃಪಾ ಕಟಾಕ್ಷ. ಯಾಕಂದರೆ ಅವರೇ ಮಾಡಿರೋದು ಮೇನ್ ಕಾರ್ಯ. ಇದು ಓದಿರಾಯನಹಳ್ಳ ಪಥ ಪರಿವರ್ತನೆ ಮಾಡೋದ್ರಿಂದ ನಮಗೆ ವರ್ಷ ಜಮತಾಳ ಡ್ಯಾಮು ಕೋಡಿ ಬಿದ್ದು ನೀರು ಹರಿತಾ ಇದೆ. ಅದಕ್ಕಾಗಿ ಅವರಿಗೆ ಚಿರೋಣಿ ಹಾಕ್ತಿರ್ತೀವಿ, ಮೆಂಬರ್ಗಳೆಲ್ಲ ಪರವಾಗಿ ಚಿರೋಣಿ ಹಾಕ್ತೀನಿ. ಹಾಗೆ ಅವರು ನಮಗೆ ಇದೊಂದು ರೋಡ್ ಮಾಡಿಕೊಟ್ಟು ಜನರಿಗೆ ಬರೋಕ್ಕೆ ಮಳೆಗಾಲದಲ್ಲಿ ತುಂಬ ಹಿಂಸೆ ಆಗುತ್ತೆ. ಅದಕ್ಕೊಂದು ರೋಡ್ ಮಾಡಿಕೊಟ್ಟು ಸಹಕರಿಸ್ಬೇಕಾಗಿ ಕೇಳ್ಕೊತೀನಿ. ಹಾಗೆ ತುಂಬ ನಮ್ಮ ಗ್ರಾಮಕ್ಕೆ ತುಂಬ ಒಂದು ರೋಡ್ಗಳನ್ನೂ ಎಲೆಗೆರೆಗಾಗಲಿ, ಆಮೇಲೆ ಸೀತಾಪುರ ಕಾವಲು ಅಲ್ಲೆಲ್ಲ ರೋಡ್ಗಳು ಮಾಡಿಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ, ನಮ್ಮ ಒಂದು ಪಂಚಾಯತಿಗೆ ತುಂಬ ಒಂದು ಸಹಕಾರ ಮಾಡ್ತಿದ್ದಾರೆ. ಹಿಂಗೆ ಮುಂದೆ ಸಹಕಾರ ಕೊಡಲಿ ಅಂತ ನಾನು ಈ ಕ್ಷಣದಲ್ಲಿ ಕೇಳ್ಕೊತೀನಿ. ಅಭಿವೃದ್ಧಿಯನ್ನು ಮೆಚ್ಚಿ ಶಾಸಕರನ್ನು ಆಡಿ ಹೋಗಲಿದಂಥ ಜ್ಯೋತಿ ಸುಂದರೇಶ್ವರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಬಾಗಿನ ಬಿಡೋ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಪ್ರತಿ ವರ್ಷವೂ ಅದೇ ರೀತಿ ತುಂಬಲಿ ನಮ್ಮ ಡ್ಯಾಮ್ ಅಂತ ನಮ್ಮ ಶಾಸಕರ ಅನುಭವದಲ್ಲಿ ಒಳ್ಳೆಯ ಒಂದು ಜೀವ ತಂದುಕೊಟ್ಟರೆ ಅವರೇ. ಆಮೇಲೆ ನಮ್ಮ ಡ್ಯಾಮು ಸಹ ಅವರಿದ್ದಾಗ 2 ಸರಿ ಹಾಲಿ ಬಾಗಿನ ಬಿಡ್ತಾ ಇದ್ದೀವಿ. ಹಾಗಾಗಿ ನಾವೀಗ ನಮ್ಮ ಜಂಬದಾಳ ಡ್ಯಾಮಿಂದು ಕಷ್ಟನೂ ಪಟ್ಟಿದ್ದೀವಿ, ಸುಖನೂ ಪಟ್ಟಿದ್ದೀವಿ. ಅಂಥದ್ದೊಂದು ಜೀವ ತಂದು ಕೊಟ್ಟ ನಮ್ಮ ಜನಪ್ರಿಯ ಶಾಸಕರಿಗೆ ನಾವೆಲ್ಲರೂ ಎಷ್ಟು ಇವತ್ತು ಹೇಳ್ಕೊಂಡ್ರೆ ಸಾಲದು. ಅದರ ಜೊತೆಯಲ್ಲಿ ಈಗ ಏನಾಗಿದೆ ನಮ್ಮಲ್ಲಿ ಕೆಲವು ಸ್ವಲ್ಪ ಹಿಂಸೆ ಆಗ್ತಾಯಿದೆ. ಹಾಗಾಗಿ ಅದರ ಜೊತೆಯಲ್ಲಿ ನಾವೆಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಅವರಿಗೆ ಬೆಂಬಲವನ್ನು ಕೊಟ್ಟು ಈ ಜಂಬದಾಳ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ನಾವೆಲ್ಲ ಈ ಮಾತನ್ನು. ವರದಿ ಕರ್ಕುಚಿ ಕೃಷ್ಣಮೂರ್ತಿ, TV 13 ನ್ಯೂಸ್, ತರೀಕೆರೆ.